ಕಸದ ವಿಚಾರಕ್ಕೆ ಕಿರಿಕ್, ಜನರಿಂದ ಇದೆಂತ ಕ್ರೌರ್ಯ. ವೃದ್ಧೆಯನ್ನ ಕಂಬಕ್ಕೆ ಕಟ್ಟಿ ಮನಸ್ಸು ಇಚ್ಛೆ ಹಲ್ಲೆ. ಎಸ್, ನಮ್ಮ ಜನರಲ್ಲಿ ಮಾನವೀಯತೆ ಅನ್ನೋದು ಸತ್ ಹೋಗಿದೆ. ಕೈಲಾಗದವರಿಗೆ ಸಹಾಯ ಮಾಡೋದು ಬೇಡ, ಬದಲಾಗಿ ಅವರಿಗೆ ತೊಂದರೆ ಯಾಕೆ ಕೊಡಬೇಕು? ಚಿಕ್ಕ ಚಿಕ್ಕ ವಿಷಯಕ್ಕೆ ಕಿರಿಕ್ ತೆಗೆದು ಹಲ್ಲೆ ಮಾಡುವ ಮಟ್ಟಕ್ಕೆ ಜನರು ಹೋಗ್ತಿದ್ದಾರೆ. ಹೌದು, ಬರೀ ಕಸದ ವಿಚಾರಕ್ಕೆ ಕಿರಿಕ್ ಮಾಡಿದ್ದು ಕುಟುಂಬದ ಮೂವರು ಮಾನವೀಯತೆಯನ್ನ ಮೆರೆತು ವೃದ್ಧೆ ಮೇಲೆ ಹಲ್ಲೆ ಮಾಡಿದ್ದಾರೆ. ಈ ಪೈಶಾಚಿಕ ಘಟನೆ ನಡೆದಿರುವುದು ಶಿವಮೊಗ್ಗ ಜಿಲ್ಲೆ ಆನಂದಪುರ ತಾಲೂಕಿನ ಗೌತಮಪುರದಲ್ಲಿ. ನೋಡಿ, ವಯಸ್ಸಾದ ವೃದ್ಧೆ ಅಂತನೂ ನೋಡದೆ ಹೇಗೆ ಹೊಡಿತಿದ್ದಾರೆ ಅಂತ. ತಮ್ಮ ತಾಯಿ ಸಮಾನರಾದವರನ್ನ ಅಂತನೂ ನೋಡದೆ ಕಂಬಕ್ಕೆ ಕಟ್ಟಿ ಹಿಗ್ಗಾಮುಗ್ಗ ಹಲ್ಲೆ ಮಾಡ್ತಿದ್ದಾರೆ. ಹಲ್ಲೆ ಮಾಡುವಾಗ ಅವರಿಗೆ ಅವರ ತಾಯಿ ನೆನಪಾಗ್ಲಿಲ್ವೇನೋ ಗೊತ್ತಿಲ್ಲ. ಅಷ್ಟಕ್ಕೂ ಹೀಗೆ ಹಲ್ಲೆ ಮಾಡ್ತಾ ಇರೋದು ಯಾವುದೋ ದೊಡ್ಡ ವಿಚಾರಕ್ಕಲ್ಲ, ಜಸ್ಟ್ ಕಸದ ವಿಚಾರಕ್ಕೆ. ಹೌದು, ಶಿವಮೊಗ್ಗ ಜಿಲ್ಲೆ ಆನಂದಪುರ ಬಳಿಯ ಗೌತಮಪುರದಲ್ಲಿ 67 ವರ್ಷದ ಹುಚ್ಚಮ್ಮ ಎಂಬುವವರ ಮನೆ ಮುಂದೆ ಕಸ ಹಾಕಿದ್ದನ್ನ ಪ್ರಶ್ನೆ ಮಾಡಿದ್ದಕ್ಕೆ ಮಂಜುನಾಥ್, ಪ್ರೇಮ ಹಾಗೂ ದರ್ಶನ್ ಎಂಬುವವರು ವೃದ್ಧೆಯನ್ನ ಮನೆಯ ಮುಂದಿರೋ ಕಂಬಕ್ಕೆ ಕಟ್ಟಿ ಮನಸ್ಸು ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಅಯ್ಯೋ ಅಪ್ಪ ಬಿಡ್ರು ಅಂತ ಗೋಗರಿದ್ರು ಬಿಡದೆ ಹಲ್ಲೆ ಮಾಡಿದ್ದಾರೆ. ಹಲ್ಲೆಯಿಂದಾಗಿ ವೃದ್ಧೆ ಕೂಗಲಾರಂಭಿಸಿದ್ರೂ ಪಾಪಿಗಳು ಬಿಟ್ಟಿಲ್ಲ. ಹಲ್ಲೆಯ ದೃಶ್ಯವನ್ನ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಜನರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇನ್ನು ಮಂಜುನಾಥ್, ಪ್ರೇಮ, ದರ್ಶನ್ ಕುಟುಂಬಸ್ಥರು ವೃದ್ಧೆ ಹುಚ್ಚಮ್ಮ ಎಂಬುವವರ ಮನೆ ಮುಂದೆ ಕಸ ಹಾಕ್ತಿದ್ರಂತೆ. ಇದರಿಂದ ರೋಸಿ ಹೋದ ವೃದ್ಧೆ ಹುಚ್ಚಮ್ಮ ಇಂದು ಕಸ ಹಾಕಿದಾಗ ಯಾಕೆ ಹಾಕ್ತೀರಿ ಎಂದು ಪ್ರಶ್ನೆ ಮಾಡಿದ್ದಾರೆ. ಪ್ರಶ್ನೆ ಮಾಡಿದ್ದಕ್ಕೆ ಕೆರಳಿದ ಮಂಜುನಾಥ್ ಕುಟುಂಬ 67 ವರ್ಷದ ವೃದ್ಧೆ ಹುಚ್ಚಮ್ಮನಿಗೆ ಬಾಯಿಗೆ ಬಂದ ಹಾಗೆ ಬೈದು ಕೊನೆಗೆ ವೃದ್ಧೆಯನ್ನ ಎಳೆತಂದು ಕಂಬಕ್ಕೆ ಕಟ್ಟಿ ಮನಸ್ಸಿಗೆ ಬಂದ ಹಾಗೆ ಹಲ್ಲೆ ಮಾಡಿದ್ದಾರೆ. ಅವರ ಹೊಡೆತಕ್ಕೆ ವೃದ್ಧೆ ಅಳಲಾರಂಭಿಸಿದ್ಲು. ಆದರೂ ಕೂಡ ಕರಗದ ಕಟುಕರು ಹಲ್ಲೆಯನ್ನ ಮುಂದುವರೆಸಿದ್ರು. ಕೊನೆಗೆ ಸ್ಥಳೀಯರ ನೆರವಿನಿಂದ ವೃದ್ಧೆಯನ್ನ ರಕ್ಷಿಸಿದ್ದಾರೆ. ಇನ್ನು ತಮ್ಮ ತಂದೆ ತಾಯಿಗೆ ರಕ್ಷಣೆ ನೀಡುವಂತೆ ವೃದ್ಧೆ ಹುಚ್ಚಮ್ಮನ ಪುತ್ರ ಆನಂದಪುರ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ. ಹುಚ್ಚಮ್ಮ ಅವರಿಗೆ ಅಮಾನ್ಯ ದೃಷ್ಟಿಯಲ್ಲಿ ಪ್ಲಸ್ ಈ ಒಂದು ಇನ್ಸಿಡೆಂಟ್ ಆಗಿರೋದ್ರಿಂದ ಇದೇನಾಗಿದೆ ಅಂದರೆ FIR ಮಾಡಿರೋದ್ರಿಂದ ಇನ್ನು ಮುಂದಿನ ದಿನದಲ್ಲಿ ನನ್ನ ತಂದೆ ತಾಯಿಗೆ ಈ ರೀತಿ ಆದಂಥ ಘಟನೆಗಳು ಮರುಕಳಿಸದಂತೆ ಆದರೆ ಈ ಒಂದು ಘಟನೆವಳಿ ಆದಂತಹ ಮಾಡಿದಂಥ ವ್ಯಕ್ತಿಗಳೇ ನೇರ ಹೊಣೆಯಾಗುತ್ತಾರೆ. ಇದಕ್ಕೆ ಸೂಕ್ತ ನಮಗೆ ರಕ್ಷಣೆಯನ್ನು ಪೊಲೀಸ್ ಅಧಿಕಾರಿಗಳು ಕೊಡಬೇಕಾಗಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಳ್ತಾ ಇದ್ದೀವಿ. ನಡೆದ ಒಂದು ನೋಡಿದ್ರೆ ಸನ್ನಿವೇಶ ನೋಡಿದಾಗ ಈ ಒಂದು ಕೃತ್ಯದ ಮಾಡಿದಂತಹ ವ್ಯಕ್ತಿಗಳು ನಾಳೆ ನಾನು ಕೆಲಸದ ನಿಮಿತ್ತ ನಾನು ಬೆಂಗಳೂರಿಗೆ ಹೋದಾಗ ನಾಳೆ ದಿವಸ ನಾನು ಇಲ್ಲದ ಸಮಯದಲ್ಲಿ ನನ್ನ ತಂದೆ ತಾಯಿಗೆ ಯಾವುದೇ ರೀತಿಯಿಂದ ಗಲಾಟೆ ಅಥವಾ ಇಂತಹ ಅಮಾಯಕ ಕೆಲವು ಘಟನೆಗಳು ನಡೆದರೆ ಇಂತಹ ಒಂದು ಘಟನೆಗಳ ನೇರ ಹೊಣೆ ಬಂದ್ಬಿಟ್ಟು ಈ ಒಂದು ಮನೆಯಲ್ಲಿರುವಂತಹ ಟೆನೆಂಟ್ ಮತ್ತು ಮನೆ ಕೊಟ್ಟಂಥ ಓನರಿಗೆ ಸಲ್ಲತಕ್ಕದ್ದು. ಈ ಒಂದು ವಿಚಾರದ ಬಗ್ಗೆ ನಮಗೆ ಪೊಲೀಸ್ ಅಧಿಕಾರಿಗಳು ನಮಗೆ ಸೂಕ್ತವಾದಂತಹ ನಮಗೆ ಒಂದು ಇದು ಕೊಡಬೇಕು, ರಕ್ಷಣೆ ಕೊಡಬೇಕು ಅಂತ ಮನವಿ ಮಾಡಿಕೊಳ್ತಾ ಇದ್ದೀವಿ. ಸದ್ಯ ಈ ಸಂಬಂಧ ಆನಂದಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಮಂಜುನಾಥ್, ಪ್ರೇಮ, ದರ್ಶನ್ ಎಂಬುವವರ ಮೇಲೆ FIR ದಾಖಲಾಗಿದ್ದು ಕ್ರಮಕ್ಕೆ ಮುಂದಾಗಿದ್ದಾರೆ. ಅದೇನೇ ಆಗಲಿ, ಜಸ್ಟ್ ಕಸದ ವಿಚಾರಕ್ಕೆ ವೃದ್ಧೆ ಅಂತನೂ ನೋಡದೆ ಈ ರೀತಿ ಅಮಾನವೀಯವಾಗಿ ಹಲ್ಲೆ ಮಾಡಿರೋದು ಮಾತ್ರ ದುರಂತವೇ ಸರಿ. ಜನರು ಸ್ವಲ್ಪ ಮಾನವೀಯವಾಗಿ ನಡೆದುಕೊಂಡ್ರೆ ಮಾತ್ರ ಉತ್ತಮ ಸಮಾಜವಾಗಿರುತ್ತೆ. ಇಲ್ಲವಾದಲ್ಲಿ ಈ ರೀತಿಯ ಅಮಾನವೀಯ ಘಟನೆಗಳು ನಡೀತಲೇ ಇರುತ್ತವೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಶಿವಮೊಗ್ಗ.